ನಮಸ್ಕಾರ. ಎಲ್ಲರೂ ತಿಮ್ಮಪ್ಪ ಹೋಟ್ಲಲ್ಲಿ ಊಟ ಮಾಡೋದು, ವಿಡಿಯೋ ಹಾಕೋದು. ಅದನ್ನು ನೋಡಿ ನೋಡಿ ನನಗೆ ಬಾಯಲ್ಲಿ ನೀರು ಬಂದು ಒಂದು ಸಲ ತಿಂದು ನೋಡಲೇಬೇಕು ಅಂತ ಬಂದೆ. ಒಳಗೆ ಹೋಗುವಾಗ ಮಾರಾಯರೇ ಅರಮನೆಯ ಒಳಗೆ ಬಂದಾಗೆ ಆಯಿತು. ಆಯಿತಾ, ಮೆನು ನೋಡಿದೆ. ಮೆನುವಲ್ಲಿ ಸಿಲೆಕ್ಟೆಡ್ ಐಟಮ್ಸ್, ಮ್ಯಾಂಗ್ಳೂರ್ ಸ್ಪೆಷಲ್ ಐಟಮ್ಸ್ ಎಲ್ಲ ಸೀ ಫುಡ್ ಐಟಮಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದರು. ನಾನು ಮುರು ಮೀನು ತವಾ ಫ್ರೈ, ಡಿಸ್ಕೋ ಫಿಶ್ ತವಾ ಫ್ರೈ, ಆಮೇಲೆ ಇದೊಂದು ತುಂಬ ಸ್ಪೆಷಲು ಮೆಲ್ಗು ಮೀನಂತೆ, ಮೆಲ್ಗುದು ಟಿಕ್ಕಾ ನಾನು ಫಸ್ಟ್ ಟೈಮ್ ತಿನ್ನೋದು. ತುಂಬ ಟೇಸ್ಟಿ ಇತ್ತು. ಆಯಿತಾ, ಆಮೇಲೆ ಇವರು ಒಂದು ಒಳ್ಳೆ ಸೂಪರ್ ಉಪ್ಪಿನಕಾಯಿ ನಿಂಬೆ ಹಣ್ಣಿಂದು, ಆಮೇಲೆ ಒಣಗಲು ಸಿಗಡಿದು ಚಟ್ನಿ, ಇದು ಮೇನ್ ಅಟ್ರ್ಯಾಕ್ಷನು. ಆಮೇಲೆ ಸೋರೆಕಾಯ್ದು ಸುಕ್ಕ ಇತ್ತು. ಮತ್ತು ಇಲ್ಲಿ ಅನ್ನ ತಗೊಂಡ್ರೆ ಅನ್ಲಿಮಿಟೆಡ್, ನಿಮ್ಗೆ ಹೊಟ್ಟೆ ತುಂಬುವಷ್ಟು ಊಟ ಮಾಡ್ಬೋದು. ಅನ್ನ ಮಾತ್ರ ಎಲೆಯಲ್ಲಿ ಬಿಡಬಾರ್ದು. ಹಾಗಂತ ಅವ್ರು ಹೇಳಲಿಲ್ಲ, ನಾನು ಹೇಳೋದು, ಓಕೆನಾ. ಸೊ ಅನ್ನಕ್ಕೆ ಬೂತಾಯಿ ಮೀನಿದ್ದು ಸಾರಿತ್ತು, ಮನೆಯಲ್ಲಿ ಮಾಡಿದಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನಂತೂ ಎರಡೆರಡು ಸತಿ ಅನ್ನ ಹಾಕಿಸ್ಕೊಂಡು ಊಟ ಮಾಡಿದೆ. ಇಲ್ಲಿ ಇನ್ನೊಂದೇನೆಂದರೆ, ನಿಮಗೆ ಮಟನ್ ಐಟಮ್ ಏನೂ ಇಲ್ಲ, ಬರೀ ಫಿಶ್ಶಿಗೆ ಜಾಸ್ತಿ ಪ್ರಾಮುಖ್ಯತೆ. ಓಕೆ, ಸೊ ಹಾಗಾಗಿ ಪಕ್ಕಾ ಸೀ ಫುಡ್ ತಿನ್ನಬೇಕು ಅಂತ ಮನಸ್ಸಿರೋರು, ಆಸೆ ಇರೋರು ಇಲ್ಲಿ ಬಂದು ಧೈರ್ಯದಲ್ಲಿ ತಿನ್ಬೋದು. ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ಒಂದನೇದಾಗಿ ಮೆನುವಲ್ಲಿ ಲಿಮಿಟೆಡ್ ಐಟಮ್ ಇತ್ತು. ಇನ್ನೊಂದೇನೆಂದರೆ, ಮಳೆಗಾಲ ಆಗಿರೋದ್ರಿಂದ ಎಲ್ಲ ಥರದ ಮೀನುಗಳು ಲಭ್ಯ ಇರಲಿಲ್ಲ, ಅವೈಲೇಬಲ್ ಇರಲಿಲ್ಲ. ಸೊ ಹಾಗಾಗಿ ಕ್ಯಾಪ್ಟನ್ ಹತ್ರ ಕೇಳಿದೆ ಏನು ತಿನ್ಬೋದು ಅಂತ. ಅವರು ಸಜೆಸ್ಟ್ ಮಾಡಿರೋವಂಥ ಮೀನನ್ನೇ ತಗೊಂಡು ತಿಂದ್ವಿ. ತುಂಬ ಖುಷಿಯಾಯಿತು ತಿಂದಮೇಲೆ. ಆಮೇಲೆ ಇಲ್ಲಿ ನಿಮಗೆ ಬ್ರಾಯ್ಲರ್ ಚಿಕನ್ ಮಾತ್ರ ಸಿಗೋದು, ಲೋಕಲ್ ಚಿಕನ್ ಸಿಗೋದಿಲ್ಲ. ಆಮೇಲೆ ಚಿಕನಲ್ಲಿ ಜಾಸ್ತಿ ವೆರೈಟಿ ಇಲ್ಲ, ಒಂದೆರಡು ಲೋಕಲ್ ಐಟಮ್ಗಳು ಮಾತ್ರ ಇರೋದು. ಅದು ಚೆನ್ನಾಗಿರ್ತದೆ, ಕೆಲವರಿಗೆ ತುಂಬ ಇಷ್ಟ ಇರ್ತದೆ, ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಮೀನು ಮಾತ್ರ ತಿಂದು ಬಂದೆ. ಒಂದು ಗ್ಲಾಸ್ ಮಜ್ಜಿಗೆ ಕುಡಿದೆ, ಅದೂ ಹಾಗೆ ತುಂಬ ಚೆನ್ನಾಗಿತ್ತು. ಅಂತೂ ಇಂತೂ ಊಟ ಎಲ್ಲ ಮುಗಿಸಿ ಕೊನೆಗೊಂದು ಬಿಲ್ ಬಂತು. ಬಿಲ್ ನೋಡಿದರೆ ನೋಡಿ, ರೀಸ್ನೇಬಲ್ ರೇಟ್ ಅಂತ ಅನ್ನಿಸ್ತು. ನಿಮಗೆ ಜಾಸ್ತಿ ಅನ್ನಿಸ್ಬೋದು, 1260. ಇಲ್ಲಿಗೆ ನನ್ನ ಕತೆ ಮುಗಿಯಿತು.